ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತಯಾರಿ ಸಿದ್ಧತೆ ನಡೆಸುವ ಪ್ರತಿಭಾವಂತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಜಿಲ್ಲಾ ಆಡಳಿತ ಸಹಯೋಗದಲ್ಲಿ ದಿನಾಂಕ 11ರಂದು ನಗರದ ರಂಗಮಂದಿರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಸಹ ಆಯುಕ್ತ ಗಾಜನನ ಬಾಳೆ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಾದ IAS, KAS, PSI, PDO, PRB ಹಾಗೂ SSCಗೆ ಪೂರ್ವ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಾಗಾರ ಅನುಕೂಲವಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಅನೇಕ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿದ್ದು UPSC ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಯಸ್ಸು ಹೊಂದಿರುತ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಉನ್ನತ ಹುದ್ದೆಯ ಅಲಂಕರಿಸುವ ಗುರಿ ಹೊಂದಿರುತ್ತಾರೆ. ಆದರೆ ಸರಿಯಾದ ಮಾರ್ಗದರ್ಶನ ಮಾಹಿತಿಯ ಕೊರತೆಯಿಂದ ವಂಚಿತರಾಗುತ್ತಿದ್ದಾರೆ ಎಂಬುದು ಮಾಹಿತಿ ಲಭ್ಯವಾಗಿದೆ. ವಿದ್ಯಾರ್ಥಿಗಳು ಸ್ಪರ್ಧಾ ಮನೋಭಾವನೆ ಹೆಚ್ಚಿಸಿಕೊಂಡು ಉನ್ನತ ಹುದ್ದೆಗಳು ಅಲಂಕರಿಸಬೇಕೆಂಬ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದರು. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ UPSC, KAS ಬಗ್ಗೆ ಬಹಳಷ್ಟು ಮಾಹಿತಿ ಎಲ್ಲಿರೋದಂದರೆ ಬೆಂಗಳೂರು, ಮೈಸೂರು, ಅದು ಬಿಟ್ಟರೆ ಧಾರವಾಡ, ಬೇರೆ ಜಿಲ್ಲೆಗಳಲ್ಲಿ ರಾಯಚೂರಲ್ಲಿ ಸ್ವಲ್ಪ ಸ್ಕ್ಯಾಟರ್ಡ್ ಆಗಿ ಹೋಗ್ತಾ ಇದ್ದಾರೆ. ಅಲ್ಲೊಬ್ರು ಇಲ್ಲೊಬ್ರು ಇಲ್ಲಿ ಲೈಬ್ರರಿ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ. ಸೊ ಒಂದು UPSC, KPSC ಯಾವ ಥರ ಅಂದರೆ ಒಂದು 10 ಥರ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲಿ ಹೋಗೋದು ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಆ ಥರ ರಾಯಚೂರಲ್ಲಿ ಒಂದು ಆಯಿತು ಅಂದರೆ ರಾಯಚೂರು ಜಿಲ್ಲೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು UPSC, KPSC ಪರೀಕ್ಷೆಗೆ ತೆರೆಗಡೆ ಆಗೋ ಚಾನ್ಸಸ್ ಇದೆ. ವಿನಯ್ ಸರ್ ಇರ್ಬೋದು, ಮನೋಜ್ ಕುಮಾರ್ ಸರ್ ಇರ್ಬೋದು, ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು. ಯಾರ್ಯಾರು ಇರ್ತಾರೆ ಸರ್ ಕಾರ್ಯಾಗಾರದಲ್ಲಿ? ಆ ಕಾರ್ಯಾಗಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಸಾಹೇಬರು, ಮಾನ್ಯ CEO ಸಾಹೇಬರು, ಮಾನ್ಯ ಕಮಿಷನರ್ ಸಾಹೇಬರು, ರಾಯಚೂರು ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು, ADC ಸಾಹೇಬರು, ಆಮೇಲೆ ನಾನು ಇರ್ತೀನಿ, ತಹಶೀಲ್ದಾರ್ ಇರ್ತಾರೆ, ಭೀಮರಾಯ್ ಅವರು ಇರ್ತಾರೆ. ಆಮೇಲೆ ಅದ್ರ ಜೊತೆಗೆ ಇನ್ಸೈಟ್ಸ್ ಸಂಸ್ಥೆಯ ವಿನಯ್ ಕುಮಾರ್ GB ಅಂತ ಇದ್ದಾರೆ, ಅವರು ಇರ್ತಾರೆ. ಅದ್ರ ಜೊತೆಗೆ ಅನರ್ಹ IAS ವತಿಯಿಂದ ಮನೋಜ್ ಕುಮಾರ್ ಸರ್ ಅಂತ ಇರ್ತಾರೆ. ಸೊ ಯಾರು ಮುಂದಡಿ ಆಗ್ಬೋದು, ಯಾರು ಬರೋದು? ಸೊ ಭಾಳಷ್ಟು ಜನ ಅಂದರೆ ರಾಯಚೂರು ಜಿಲ್ಲೆಯ ಯಾರ್ಯಾರು UPSC, KPSCಗೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ PSI ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬರ್ಬೋದು ಅಂತ ನಿರೀಕ್ಷೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕೋಟಿ ಅಧ್ಯಯನ ಸಮಿತಿ ಇವರ ಆಶ್ರಯದಲ್ಲಿ ದಿನಾಂಕ 9ರಂದು ನಗರದ ಕನ್ನಡ ಭವನದಲ್ಲಿ ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಶಾಸ್ತ್ರಿ ರಚನೆಯ ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶರ ಸಂಶೋಧನೆಗಳ ಕೃತಿ ಲೋಕಾರ್ಪಣೆ ನಡೆಯಲಿದೆ ಎಂದು ತಾರಕೇಶ್ ದುರ್ಗಾ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಕೃತಿ ಲೋಕಾರ್ಪಣೆಯನ್ನು 108,000 ದೇವರ ಮಠ, ಬಿಚ್ಚಾಲಿ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಕಿಲ್ಲಿ ಬೃಹತ್ ಮಠ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿ ಹಾಗೂ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ನೆರವೇರಿಸಲಿದ್ದಾರೆ. ಕೋಟಿ ಅಧ್ಯಯನ ಸಮಿತಿ ಗೌರವಾಧ್ಯಕ್ಷ ಜಯಣ್ಣ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಂಶೋಧಕ ಡಾಕ್ಟರ್ ಚನ್ನಬಸವ ಹಿರೇಮಠ ಅವರು ಕೃತಿ ಪರಿಚಯ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ಕೆ ಸತ್ಯನಾರಾಯಣ ಅವರು ವಹಿಸಲಿದ್ದಾರೆಂದರು. ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಶಾಸ್ತ್ರಿ, ಶರಣಮ್ಮ ದುರ್ಗಾ, ವಿಶ್ವನಾಥ್ ಶಾಸ್ತ್ರಿ, ಪ್ರತಿಭಾ ಗೋನಾಳ ಸೇರಿದಂತೆ ಉಪಸ್ಥಿತರಿದ್ದರು.
ಜೀವನಕ್ಕೆ ಅಡಿ ಲಿಂಗಾಯತ ಮಹಾಸಭೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಂಕರ ಬೀದರಿ ವಿಶ್ರಾಂತ ಪೊಲೀಸ್ ಮಹಾನಿರ್ದೇಶಕರು ನಗರದ ಬಸವ ಕೇಂದ್ರಕ್ಕೆ ಪ್ರಥಮ ಬಾರಿ ಆಗಮಿಸಿದಾಗ ಬಸವ ಕೇಂದ್ರದ ಪದಾಧಿಕಾರಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾ ತಾಲೂಕು ಘಟಕಗಳ ಪದಾಧಿಕಾರಿಗಳು ಮತ್ತು ಅಭಿಮಾನಿ ಬಳಗ ಗೌರವ ಸನ್ಮಾನ ಮಾಡಿ ಅಭಿನಂದಿಸಿದರು. ಪರಮೇಶ್ವರ್ ಸಲಿಮಠ ಸರ್ ಪರಿಚಯ ಪತ್ರ ಓದಿದರು. ಗೌರವ ಸ್ವೀಕರಿಸಿದ ಡಾಕ್ಟರ್ ಶಂಕರ ಬೀದರಿ ಸರ್ ಮಾತನಾಡುತ್ತಾ, ಮಹಾತ್ಮ ಬಸವೇಶ್ವರರ ದೃಷ್ಟಿಯಲ್ಲಿ ಮನುಕುಲದ ಕಲ್ಯಾಣ ಮುಖ್ಯವಾಗಿತ್ತು. ನಾವುಗಳು ಈ ಮಹಾನ್ ಪರಂಪರೆಯ ಉತ್ತರಾಧಿಕಾರಿಗಳು. ಆದರೆ ನಾವು ಅಮೂಲ್ಯ ತತ್ವಾದರ್ಶಗಳನ್ನು ಮರೆತು ಸಮಾಜದಲ್ಲಿ ಗೌರವ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಭಾರತ ದೇಶದಲ್ಲಿ ನಮಗೆ ಗೌರವವಿದ್ದರೆ ಅದು ಬಸವಾದಿ ಶರಣರ ದಾರ್ಶನಿಕರ ಆದರ್ಶಗಳಿಂದ ಮಾತ್ರ. ಬುದ್ಧ, ಬಸವ, ಅಂಬೇಡ್ಕರ್ ನೀಡಿದ ತತ್ವಾದರ್ಶಗಳನ್ನು ಅಧ್ಯಯನ ಮಾಡಿ ನಾವು ಜಾತಿ ಮತ ಪಂಥಗಳನ್ನು ಬದಿಗಿಟ್ಟು ಸಂಘಟಿತರಾಗಿ ಬಾಳಲು ಏನು ಮಾಡಬೇಕೆಂದು ಆತ್ಮಲೋಕನೆ ಮಾಡಿಕೊಳ್ಳಬೇಕಾಗಿದೆ. ಯಾವ ತತ್ವದಲ್ಲಿ ಸತ್ವ ಇದೆ ಎಂಬುದನ್ನು ಅರಿತುಕೊಂಡು ತಿಳಿದುಕೊಂಡು ಜೀವನ ಸಾಗಿಸಿದಲ್ಲಿ ಮಾತ್ರ ಬದುಕು ಸಾರ್ಥಕವೆಂದರಲ್ಲದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ, ನೈತಿಕ ಮೌಲ್ಯಗಳನ್ನು ಹೇಳಿಕೊಟ್ಟು ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಹೊಣೆ ನಮ್ಮ ಮೇಲಿದೆ ಎಂದು ಹೇಳಿದರು. ಭೌತಿಕವಾದಂಥ ಮೂರ್ತಿ, ಭೌತಿಕವಾದಂಥ ಶ್ರೀಶೈಲ ಅಥವಾ ಕಾಶಿ ಪ್ರಯಾಣ ಇದು ಮುಖ್ಯ ಅಲ್ಲ. ನಮಗೆ ಬಸವಣ್ಣವರು ಹೇಳೋದು, ನನ್ನ ದೇಹವೇ ತೆಗೆದು ಪ್ರತಿಯೊಬ್ಬ ಲಿಂಗಾಯತ ವ್ಯಕ್ತಿ ಮುಂದೆ ಬರಬೇಕು, ಸದೃಢ ಸಶಕ್ತ ಆಗಬೇಕು, ಅವನು ಮುಂದೆ ಬರಬೇಕು, ಸೌಹಾರ್ದಯುತವಾಗಿರಬೇಕು, ಅವನ ಸಂತಾನ ಬೆಳಿಬೇಕು. ಅದು ನಮ್ಮ ಕೆಲಸ. ಈ ಧಾರ್ಮಿಕ ವಿಷಯಗಳನ್ನು ಚಿಂತನೆ ಮಾಡುವಷ್ಟು ನಾನಾಗಲಿ, ನಮ್ಮ ಈಶ್ವರ ಖಂಡ್ರೆಯವರಾಗಲಿ, ನಮ್ಮ ಶಂಕರಪ್ಪನವರಾಗಲಿ ನಾವು ಸಶಕ್ತರಲ್ಲ. ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ನಮ್ಮ ಸಮಾಜನ ಒಗ್ಗಟ್ಟು ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊಂದಿದ್ದೀವಿ.